ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬಂದಿರತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರೇ, ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಎಲ್ಲ ಮಹಾನುಭಾವರುಗಳಿಗೂ ಕೂಡ ವಿಶ್ವಕರ್ಮ ಸಮಾಜದ ಕೊಡುಗೆಗಳನ್ನ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ನಾನು ಮಹಾ ಸಮ್ಮೇಳನ ಮಾಡುವಾಗ ಒಂದು ಮಾತು ಹೇಳಿದ್ದೆ, ಎಲ್ಲರೂ ಕೂತು ವಿಶ್ವಕರ್ಮ ಸಮಾಜದ ಬಗ್ಗೆ ಕೇವಲ 5 ನಿಮಿಷ ಯೋಚನೆ ಮಾಡಿದ್ರೆ ನಮಗೆ ಅಂಟಿರ್ತಕ್ಕಂಥ ಎಲ್ಲ ಅನಿಷ್ಟಗಳು ಕೂಡ ನಾಶ ಆಗ್ಬಿಡುತ್ತೆ. ನಾವು ಕೂಡ ಸಮುದಾಯದಲ್ಲಿ ತಲೆ ಎತ್ತಿ ನಿಂತು ಬಿಡ್ತೀವಿ. ಈ ಸಮುದಾಯದಲ್ಲಿ ಕೇವಲ 2 ಲಕ್ಷ ಇರ್ತಕ್ಕಂಥ ಜನಾಂಗದವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋವಾಗ 35 ಲಕ್ಷ ಇರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೂಡ ಆಗಲಿಲ್ಲ. ಇದು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿದೆ. 2 ಲಕ್ಷ ಸಮಾಜ ಹೊಂದಿರುವಂತ ವ್ಯಕ್ತಿ ಕೂಡ ಮುಖ್ಯಮಂತ್ರಿಗಳಾದ್ರು, ಯಾರು ಧರ್ಮಸಿಂಗ್ ಅವರು. ಆದ್ರೆ ನಾವು ಆಗ್ಲಿಲ್ಲ ಅನ್ನೋದಕ್ಕೆ ಏನಪ್ಪಾ ಕಾರಣ ಅಂದ್ರೆ ಅವರಲ್ಲಿ ಒಂದು ಸಂಘಟನೆ ಇತ್ತು, ರಾಜಕೀಯದ ಪ್ರಜ್ಞೆ ಇತ್ತು. ನಮ್ಮಲ್ಲಿ ಸಂಘಟನೆ ಇರಲಿಲ್ಲ, ಜೊತೆಗೆ ರಾಜಕೀಯದ ಪ್ರಜ್ಞೆನೂ ಇರಲಿಲ್ಲ. ಆಚಾರ್ಯ ಸಾಹೇಬರಿಗೂ ಕೂಡ ಗೊತ್ತಿದೆ, 246 ಹೋಬಳಿ ಸಮಾವೇಶಗಳು, 116 ತಾಲೂಕು ಮಟ್ಟದ ಸಮಾವೇಶಗಳು, 27 ಜಿಲ್ಲಾ ಮಟ್ಟದ ಸಮಾವೇಶಗಳು, 2 ಲಕ್ಷಕ್ಕೂ ಅಧಿಕವಾದ ಸಂಖ್ಯೆಯಲ್ಲಿ ಸೇರಿ ಮಹಾ ಸಮ್ಮೇಳನ, ಅದಾದ್ಮೇಲೆ 100 ಕಾರ್ಯಕ್ರಮಗಳ ಮೂಲಕ ನಾವು ಸಂಘಟಿತರಾಗಿದ್ರು ಕೂಡ ನಾವು ರಾಜಕೀಯದಲ್ಲಿ ಪ್ರಜ್ಞಾವಂತರಾಗಲಿಲ್ಲ. ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳು ಕೂಡ ಸೆಪ್ಟೆಂಬರ್ 17 ರಜಾ ಘೋಷಣೆ ಮಾಡಿ ಆ ಸರ್ಕಾರದ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುತ್ತೆ. ಈಗ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ, ವಿಶ್ವಕರ್ಮ ಸಮಾಜ ಜಾತಿ ಅಲ್ಲ, ಅದು ಸಂಸ್ಕೃತಿ ಅನ್ನೋದನ್ನ ಮತ್ತೊಂದು ಸಾರಿ ನಾವು ಪುನರಾವರ್ತನೆ ಮಾಡಬೇಕು. ನಾವು ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು. ಮರದ ಕೆಲಸ ಮಾಡ್ತೇವೆ, ಕಬ್ಬಿಣದ ಕೆಲಸ ಮಾಡ್ತೇವೆ, ಚಿನ್ನ ಬೆಳ್ಳಿ ಕೆಲಸ ಮಾಡ್ತೇವೆ, ಕಂಚಿನ ಕೆಲಸ ಮಾಡ್ತೇವೆ, ಶಿಲ್ಪಿಗಳ ಕೆಲಸ ಮಾಡ್ತೇವೆ. ಈ 5 ಕೆಲಸಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಆಳಿರಲಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನಮ್ಮ ಸಮಸ್ಯೆಗಳು ಅವ್ರಿಗೆ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ ಪ್ರಾಕ್ಟಿಕಲ್. ಗಂಧ ಹಿಂಗೆ ಬಹಳ ಕಾಸ್ಟ್ಲಿ ಆಗ್ತಾ ಇದೆ ಅಂದ್ರೆ ಗಂಧದಲ್ಲಿ ಯಾಕ್ರಿ ಕೆಲಸ ಮಾಡ್ತೀರಾ ಅಂತ. ಚಿನ್ನ ಬೆಲೆ ಜಾಸ್ತಿ ಆಗಿದೆ ಸ್ವಾಮಿ ಅಂದ್ರೆ ಬಿಟ್ಬಿಡ್ರಿ ಆ ಕೆಲಸ, ಯಾಕ್ರಿ ಮಾಡ್ಬೇಕು ನೀವು ಅಂತ. ಆದ್ರೆ ನಾವು ವೃತ್ತಿನ ನಂಬ್ಕೊಂಡು ಬದುಕಿರುವಂತ ಜನ ನಾವು. ಅದಕ್ಕೆ ನಾನು ಅವ್ರ ಮೇಲೆ ಆರೋಪ ಹೊರಿಸೋದಿಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ದಿರೋದ್ರಿಂದ ಒಂದು ನಿಗಮನ ಮಾಡ್ಕೊಡಿ. ನಮಗೆ ನಮ್ಮ ಸಮಸ್ಯೆಗಳು ಏನಿದೆ ನಾವು ನೇರವಾಗಿ ಸರ್ಕಾರಕ್ಕೆ ಕೇಳ್ತೇವೆ. ಆ ನಿಗಮಕ್ಕೆ ನಮ್ಮವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಡಿ, ಇನ್ನೂ ಬಹಳ ಒಳ್ಳೆಯದು. ಯಾಕಂದ್ರೆ ಈ ಕಸಬು ಹೀಗೆ ಶಾಶ್ವತವಾಗಿ ಉಳಿದೋಗುತ್ತೆ. ಇದು ತಮ್ಮ ಅಧೀನಕ್ಕೆ ಬರುವಂತ ಒಂದು ಬೇಡಿಕೆ. ಇದು ಇವತ್ತು ಯಾರೋ ಒಬ್ಬ ಕಳ್ಳನ ಮಾತನ್ನ ಪೊಲೀಸ್ನವ್ರು ಕೇಳ್ತಾರೆ ಬಹಳ ಹೆಚ್ಚಾಗಿ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ ತಕ್ಷಣನೇ ಅವನಿಗೆ ಒಂದ್ ಸ್ವಲ್ಪ ರುಚಿ ತೋರಿದ ತಕ್ಷಣನೇ ಅವನು ಎಲ್ಲಿ ಯಾರಿಗೆ ಮಾರಿದ್ದೀನಿ ಅನ್ನೋದನ್ನ ಮರ್ತೋಯ್ತಾನೆ. ಇವ್ರು ಕೊಡೋ ಏಟಿಂದ ಅವನು ನಾನು ಕೊಟ್ಟಿರೋದು ತೋರಿಸ್ತೀನಿ ಸ್ವಾಮಿ ಅಂತ ಹೇಳ್ತಾನೆ. ರೋಡಲ್ಲಿ ಕರ್ಕೊಂಡು ಹೋಗ್ತಾನೆ, ಯಾರೋ ಒಬ್ಬ ಬಡವ ಆಚಾರಿ ಕೆಲಸ ಮಾಡ್ಕೊಂಡಿರ್ತಾನೆ, ಇವನಿಗೆ ಕೊಟ್ಟಿದ್ದು ಅಂತ ಹೇಳ್ತಾನೆ. ಸಿಕ್ಕಿದೆ ಸಾಕಪ್ಪ. ಆ ಆಚಾರ್ಯರು 3 ಹೊತ್ತಿಗೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಚಿನ್ನದ ಕೆಲಸ ಮಾಡ್ತಾನಲ್ಲ ಇವರು ಶ್ರೀಮಂತ ಅನ್ನೋ ಒಂದು ಭಾವನೆ ಅವರಿಗೆ. ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ, ಕೊಡ್ತಾರೆ ಏಟನ್ನ. ಎಷ್ಟೋ ಪ್ರಕರಣಗಳಲ್ಲಿ ಕಾಲುಗಳು ಮುರಿದೋಗಿದೆ, ಜೀವ ಹೋಗಿದೆ. ಎಷ್ಟೋ ಪ್ರಕರಣಗಳಲ್ಲಿ ಇವರ ಏಟು ತಾಳಕ್ಕಾಗ್ದಿರ ಮನೇಲಿರುವಂತ ಒಡವೆಗಳನ್ನ ಮನೇನೂ ಮಾರ್ಕೊಂಡು ಆ ಪೊಲೀಸ್ನವ್ರು ಹೇಳಿದ ಕಳ್ಳನ ದುಡ್ಡನ್ನ ಕಟ್ಟಿ ಬೀದಿ ಪಾಲಾಗಿರುವಂತ ಅನೇಕ ಸಮಸ್ಯೆಗಳು ಇವತ್ತು ಈ ರಾಜ್ಯದಲ್ಲಿದೆ. ಇದನ್ನ 7 ವರ್ಷಗಳಿಂದ ಹೇಳ್ತಾನೆ ಇದ್ದೇವೆ, ಆದ್ರೆ ಒದೆ ತಿನ್ನೋದ್ರಿಂದ ಮಾತ್ರ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ, ಒದೆ ತಿಂತಾನೆ ಇದ್ದೀವಿ. ಮತ್ತೆ ವಿಶ್ವಕರ್ಮ ಸಮಾಜದಲ್ಲಿ 67 ಜನ ಪೀಠಾಧಿಪತಿಗಳಿದ್ದಾರೆ. 2-3 ಜನ ಪೀಠಾಧಿಪತಿಗಳಿದ್ರೆ ಅವರು ಸಮಾಜ ಶಿಕ್ಷಣದಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ತಮ್ಗೆಲ್ಲ ಗೊತ್ತಿದೆ. 67 ಜನ ಪೀಠಾಧಿಪತಿಗಳು ಇರಬೇಕಾದ್ರೆ ನಾವು ಎಷ್ಟು ಎತ್ತರಕ್ಕೆ ಹೋಗ್ಬೇಕು ನೀವು ಯೋಚನೆ ಮಾಡಿ. ಆದ್ರೆ ನಾವು ಹೋಗ್ಲಿಲ್ಲ. ನಾವು ತುಂಬಾ ತೊಂದರೆಲಿದ್ದೀವಿ. ನಾವು ದಯಮಾಡಿ ನಮ್ಮ ಮಠಾಧಿಪತಿಗಳಿಗೆ ಕೆಲವೊಂದು ನಿವೇಶನಗಳನ್ನ ಅಂದ್ರೆ ಜಮೀನುಗಳನ್ನ ಕೊಡಿ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶಾಲೆಗಳನ್ನ ತೆಗೆಯೋದಕ್ಕೆ, ಕಾಲೇಜುಗಳನ್ನ ತೆಗೆಯೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂದಕ್ಕೆ ಅನುಮತಿ ಕೊಡಿ. ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಿಕೊಡಿ. ಅವರೂ ಬೆಳೆದು ಸಮಾಜನೂ ಕೂಡ ಬೆಳೆಸೋದಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡ್ತಾರೆ ಅಂತ ಈ ಬೇಡಿಕೆನ ನಾವು ಇಟ್ಟಿದ್ದೀವಿ. ಎಲ್ರಿಗೂ ಸಮಾನತೆ ಮಾಡ್ತೀರಿ, ನಮಗೂ ಕೂಡ ನಮ್ಮನ್ನ ಸೇರಿಸ್ಕೊಳ್ಳಿ ನಿಮ್ಮ ಜೊತೆಗೆ. ಇಂಥ ಪಕ್ಷದಲ್ಲೇ ನಮ್ಮನ್ನ ಗುರುತಿಸಬೇಕು ಅಂತ ನಾವು ಹೇಳಿಲ್ಲ. ನಾವು ಇಲ್ಲಿ 3 ಪಕ್ಷದ ನೇತಾರರು, ಮಹಾನ್ ನಾಯಕರಿದ್ದಾರೆ. ನಾನು ಹೇಳ್ತೇನೆ, ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳನ್ನ ಗುರುತಿಸಿ ನೀವು ಅವ್ರಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಸಮಾಜ ರಾಜಕೀಯವಾಗಿ ಬೆಳೆದಾಗ ನಮ್ಮ ಸಮಸ್ಯೆಗಳು ಬಗೆಹರಿತದೆ ಅಂತ 7ನೇ ಬೇಡಿಕೆ ಇಟ್ಟಿದ್ದೀವಿ ನಾವು. ಇನ್ನು 8ನೇ ಬೇಡಿಕೆ, ಉತ್ತರ ಭಾರತದಲ್ಲಿ ಆಚರಣೆಯಲ್ಲಿ ಇರ್ತಕ್ಕಂಥ ಸೆಪ್ಟೆಂಬರ್ 17 ವಿಶ್ವಕರ್ಮ ಜಯಂತಿ ದಿನ ಏನು ಘೋಷಣೆ ಮಾಡಿ ರಜಾ ಮಾಡಿದ್ದಾರೆ ಅವರು, ಅದನ್ನ ದಯಮಾಡಿ
ಇಲ್ಲಿ ಕೂಡ 17ರಂದು ರಜಾ ಘೋಷಣೆ ಮಾಡಬೇಕು ಅನ್ನುವಂಥ ಮಾತನ್ನ ಈ ವೇದಿಕೆ ಮುಂದೆ ಸಮಸ್ತ ವಿಶ್ವಕರ್ಮ ಸಮಾಜದ ಪರವಾಗಿ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ. ನಮ್ಮ ಸಮಾಜದ ಕಷ್ಟನ ನೋಡಿಕೊಂಡು ಈ ಸಮಸ್ಯೆಗಳಿಗೆ ತಾವು ಏನಾದರೂ ಒಂದು ಪರಿಹಾರ ಕೊಟ್ಟು ನನಗೋಸ್ಕರ ಇಲ್ಲದೆ ಇದ್ರು ಈ ಸಮಾಜನ ಉಳಿಸುವ ನಿಟ್ಟಿನಲ್ಲಿ ತಾವು ಆಲೋಚನೆ ಮಾಡಿ ಮುಂದೆ ಇದೇ ಒಂದು ವೇದಿಕೆಯಲ್ಲಿ ತಾವೆಲ್ಲ ಇಂಥ ಕೆಲಸ ಮಾಡಿಕೊಟ್ಟಿದ್ದೀರಾ ಅನ್ನುವಂಥ ಮಾತು ನಮ್ಮಗಳ ಬಾಯಿಂದ ಬರೋ ಹಾಗೆ ತಾವು ಸೂಕ್ತವಾದಂಥ ನಿರ್ಧಾರಗಳನ್ನ ತಗೋತೀರಾ ಅಂತ ಹೇಳಿ ನಿಮಗೂ ಮತ್ತು ಸಮಾಜದ ಸಮಸ್ತ ಬಂಧುಗಳಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಕೂಡ ನಾನು ನಮಸ್ಕಾರಗಳನ್ನ ಹೇಳಿ ವಿಶ್ವಕರ್ಮರೆಲ್ಲರಿಗೂ ಈ ವಿಶ್ವಕರ್ಮ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.